ಹಲೋ ಎವ್ರಿವನ್, ನಮಸ್ತೆ. ನಾನು ನಮನ. ಇವತ್ತಿನ ಮೇಕಪ್ ಅಲ್ಲ, ಬಟ್ ಆಲ್ಮೋಸ್ಟ್ ನೋ ಮೇಕಪ್ ಲುಕ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ನಾನು ಇವಾಗ ಹೊರ ಹೋಗ್ತಾ ಇದ್ದೀನಿ. ಸಿಂಪಲ್ಲಾಗಿ ರೆಡಿ ಆಗ್ತೀನಿ, ಜಾಸ್ತಿ ಏನು ಮಾಡಲ್ಲ. ಫಸ್ಟು ಸ್ಕಿನ್ ಕೇರಿಗೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ತೀನಿ. ಸೊ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದನ್ನೇ ಹಚ್ಚೋದು ನಾನು ಯಾವಾಗಲೂ, ಸೆಟಾಫಿಲ್. ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಸನ್ಸ್ಕ್ರೀನ್ ಹಾಕ್ಕೊಳ್ತೀನಿ, ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಸೆಟಾಫಿಲ್ ಹಾಕೋದು. ಯಾರನ್ನೂ ಏನು ಪ್ರಮೋಟ್ ಮಾಡ್ತಾ ಇಲ್ಲ, ನನ್ನ ಬ್ರ್ಯಾಂಡ್ ಅಲ್ಲ ಇದು. ಬಟ್ ಒಬ್ರೊಬ್ರು ಸ್ಕಿನ್ನಿಗೆ ಒಂದೊಂದು ಆಗುತ್ತಲ್ಲ, ಅದೇ ಥರ ನನಗೆ ಇದು ಚೆನ್ನಾಗಾಗುತ್ತೆ ಅನಿಸುತ್ತೆ. ಸೊ ಇದನ್ನ ಯೂಸ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಲ್ಯಾಕ್ಮಿ ಯೂಸ್ ಮಾಡ್ತಿದ್ದೆ, ಆ ಟಿಂಟೆಡ್ ಸನ್ಸ್ಕ್ರೀನ್ ಬರುತ್ತೆ, ಅದು ತುಂಬ ಚೆನ್ನಾಗಿತ್ತು. ಇಟ್ ಗಿವ್ಸ್ ಯು ಲೈಕ್ ಮೇಕಪ್ ಫಿನಿಶ್, ಅದರಲ್ಲಿ ಒಂಥರ ಚೆನ್ನಾಗಿತ್ತು ಅದು. ಬಟ್ ಏನೋ ಎರಡು ಒಂದೇ ಬ್ರ್ಯಾಂಡ್ ಯೂಸ್ ಮಾಡೋಣ ಅಂತ ಜಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ವೈಟ್ ಕಾಸ್ಟ್ ಇರುತ್ತೆ, ಆಯ್ಲಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇದ್ರ ಮೇಲೆ ಯಾವುದಾದ್ರೂ ಒಂದು ಪೌಡರ್ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಆಮೇಲೆ ಮುಂಚೆ ಶುಗರ್ದು ಬನಾನಾ ಪೌಡರ್ ಯೂಸ್ ಮಾಡ್ತಾಯಿದ್ದೆ, ಇವಾಗ ಪಾಂಡ್ಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಕಾಯದ್ಮೇಲೆ ತೊಗೋಬೇಕನ್ಸಿಲ್ಲ, ಇಲ್ಲ ತೊಗೊಳಕ್ಕೆ ಟೈಮ್ ಆಗಿಲ್ಲ, ಹಾಗಾಗಿ ಯಾವ್ದು ಸಿಕ್ತು ಅದು. ಏನಂದರೆ ಜಸ್ಟ್ ಅದು ಜಾಸ್ತಿ ಹಾಕೋಕೆ ಹೋಗಬಾರ್ದು, ಎಷ್ಟು ಬೇಕು ಅಷ್ಟೇ. ಇದು ಆಯ್ಲಿ ಅನಿಸುತ್ತಲ್ಲ, ಆ ಎಫೆಕ್ಟ್ನ ನಲಿಫೈ ಮಾಡೋಕ್ಕೆ. ಸೊ ನಾನು ಶುಗರ್ ಬಾಕ್ಸಲ್ಲೇ ಪಾಂಡ್ಸ್ ಪೌಡರ್ ಇಟ್ಕೊಂಡಿದ್ದೀನಿ. ಏನಂದರೆ ಬ್ರಷ್ ಯೂಸ್ ಮಾಡ್ತೀನಿ ಅಪ್ಲೈ ಮಾಡೋಕ್ಕೆ. ಸೊ ಅದು ಹೇಗೆ ಅನಿಸುತ್ತೆ ಅಂದರೆ ಸ್ಕಿನ್ ಥರನೇ ಅನಿಸುತ್ತೆ, ನಾವೇನು ಹಚ್ಚಿದಂಗೆ ಅನಿಸೋದೇ ಇಲ್ಲ. Wait for part 2.